ಕೆಲಸ ಅಂತಾನೆ ಅಲ್ಲ, ಯಾವ ಕೆಲಸ ಆದ್ರೂ ನಾವು ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ನಮ್ಗೆ ಅದರಲ್ಲಿ ಸಕ್ಸಸ್ ಸಿಗುತ್ತೆ. ಅಂದ್ರೆ ಹಾರ್ಡ್ ವರ್ಕ್ ಮಾಡಲೇಬೇಕು. ಇಲ್ಲ ಅಂತ ನಾವು ಫಸ್ಟ್ ಸ್ಟಾರ್ಟಿಂಗು ತುಂಬಾ ಹಾರ್ಡ್ ವರ್ಕ್ ಮಾಡಿ ಅದರಲ್ಲೊಂದು ಸಕ್ಸಸ್ ಆದ್ರೆ ಆಮೇಲೆ ಸ್ವಲ್ಪ ನೀವು ಹಾರ್ಡ್ ಅಷ್ಟು. ಹಾಯ್ ಹಲೋ, ರೇವತಿ ಕನ್ನಡ ಲಾಗ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿದು ಸೋಮವಾರ ಸಂಜೆ ರಾತ್ರಿ ಕಟ್ ಮಾಡ್ತಾ ಇರೋದು. ಅಂದರೆ ಮಂಗಳವಾರ ಬೆಳಗ್ಗೆಗೆ ನನಗೆ ಸ್ಟಿಚಿಂಗಿಗೆ ಅಸ್ಮಿನ್ ಬರ್ತಾಳಲ್ಲ, ಅವಳಿಗೆ ನಾನು ಸ್ಟಿಚಿಂಗಿಗೆ ಕೊಡೋಕ್ಕಾಗಿ ನೈಟೇ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆ ತುಂಬ ಕೆಲಸಗಳಿರೋದ್ರಿಂದ ಅವಳು ಬರೋ ಅಷ್ಟೊತ್ತಿಗೆ ಕಟ್ ಮಾಡೋದಕ್ಕಾಗಲ್ಲ. ನಾವು ನೈಟೇ ಎಷ್ಟು ಬ್ಲೌಸ್ ಇದೆ ಅಷ್ಟು ಬ್ಲೌಸು ನಾನು ಕಟ್ಟಿಂಗನ್ನು ಮಾಡ್ತೀನಿ. ಅವಳಿಗೆ ಎಷ್ಟಾಗುತ್ತೋ ಅಷ್ಟು ಬ್ಲೌಸನ್ನು ಸ್ಟಿಚ್ ಮಾಡಿ ಹೋಗ್ತಾಳೆ. ನಾವು ಯಾವುದೇ ಕೆಲಸದಲ್ಲಾದರೂ ಸಕ್ಸಸ್ ಸಿಗಬೇಕು ಅಂದರೆ ಹಾರ್ಡ್ ವರ್ಕ್ ಅನ್ನೋದು ಮಾಡಲೇಬೇಕು. ನಾನು 10th ಆದ ತಕ್ಷಣವೇ ಟೈಲರಿಂಗ್ ಕಲ್ತಿರೋದ್ರಿಂದ ಅವಾಗಿಂದನೂ ನಾನು ಹಾರ್ಡ್ ವರ್ಕ್ ಅನ್ನೋದನ್ನು ಮಾಡ್ತಾಯಿದ್ದೀನಿ. ನನಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ. ಹಾಗೆ ನೀವೇನಾದರೂ ಟೈಲರಿಂಗ್ ಕಲಿಬೇಕು ಅಥವಾ ನಾವು ಬೇರೆ ಏನೇನಾದರೂ ಕಲಿಬೇಕು, ನಾನು ಮನೆ ಕೆಲಸ ಎಲ್ಲ ನೀಟಾಗಿ ಮಾಡ್ಕೊಬೇಕು ಅಂದರೆ ಸ್ವಲ್ಪ ಹಾರ್ಡ್ ವರ್ಕನ್ನು ಮಾಡಲೇಬೇಕಾಗತ್ತೆ. ಮತ್ತು ಫ್ರೆಂಡ್ಸ್, ಕೆಲಸ ಯಾಕೆ ಮಾಡಬೇಕು ಅಂದರೆ ಕೆಲಸ ಮಾಡೋದ್ರಿಂದ ನಾವು ಮೈಂಡ್ ಫ್ರೀ ಆಗಿರ್ತೀವಿ. ಅದೇ ನಾವು ಆರಾಮಾಗಿ ಸುಮ್ಮನೆ ಕೂತ್ರೆ ನಮ್ಮ ತಲೆಯಲ್ಲಿ ಬೇಡದೇ ಇರೋ ಚಿಂತೆಗಳು ಬರುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಸುಮ್ಮನೆ ಕೂತಿದ್ದೇ ಇಲ್ಲ. ನಾನೊಂದು ಫೋನಲ್ಲಿ ಮಾತಾಡ್ತಾ ಇದ್ದೀನಿ ಅಂದ್ರೂ ಏನಾದರೂ ಕೆಲಸ ಮಾಡ್ತಾನೆ ಇರ್ತೀನಿ. ಹಾಗಾಗಿ ನಂಗೆ ಸುಮ್ಮನೆ ಕೂತ್ರೆ ಆಗೋದೇ ಇಲ್ಲ. ನೀವೆಲ್ಲ ಹೇಗೆ ನಿಮ್ಮ ದಿನಚರಿ ಇರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ, ನೆಕ್ಸ್ಟ್ ಡೇಗೆ ನಾನೊಂದು ಹೆಚ್ಚು ಕಡಿಮೆ ಒಂದು 5ರಿಂದ 6 ಬ್ಲೌಸು ಕಟ್ ಮಾಡಿದೆ. ಅದಿಷ್ಟು ಸ್ಟಿಚ್ ಮಾಡಿದ್ಲು ಅಂತ ಅಂದರೆ ಅಸ್ಮಿನು ನಾನು ಮತ್ತೆ ಕಟ್ಟಿಂಗ್ ಮಾಡ್ತೀನಿ. ಈಗ ಅವಳಿಗೆ ಉಪವಾಸ ತಿಂಗಳು ಆಗಿರೋದ್ರಿಂದ ಅಷ್ಟು ಜಾಸ್ತಿ ಏನು ಹೊಲಿಯೋದಿಲ್ಲ. ಅವಳು ಎಷ್ಟಾಗುತ್ತೋ ಅಷ್ಟು ಹೊಲಿದು ಹೋಗ್ತಾಳೆ. ನಾನು ಮತ್ತೆ ನೆಕ್ಸ್ಟು ಸ್ಟಿಚ್ ಮಾಡ್ತೀನಿ. ಹಾಗೆ ನನಗೆ 2 ಚಾನಲಿಗೆ ವೀಡಿಯೋಸ್ ಹಾಕಬೇಕು. ಹಾಗೆ ಮನೆ ಕೆಲಸ, ಹಾಗೆ ನಾನು ಈ ಕೆಲಸ ಜೊತೆಗೆ ಇನ್ನೂ ಒಂದನ್ನು ನಾನು ಕಲಿಯೋದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ವೀಡಿಯೋಸ್ಗಳು ಸ್ವಲ್ಪ ಕಡಿಮೆ ಬರುತ್ತೆ. ನಾನು ಅದನ್ನು 1 ತಿಂಗಳು ನಾನು ಕಲಿತಾದ್ಮೇಲೆ ನೆಕ್ಸ್ಟು ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸನ್ನು 2 ಚಾನಲಲ್ಲೂ ಹಾಕ್ತೀನಿ. ನಾನು ಅದ್ರ ಬಗ್ಗೆನೂ ಸಹಿತ ವೀಡಿಯೋ ಮಾಡಿ ನಾನು ಎಲ್ಲರಿಗೂ ಹೇಳ್ಕೊಡ್ಬೇಕು ಅಂತೇಳ್ಬಿಟ್ಟು ನಾನು ಕಲಿಯೋದಕ್ಕೆ ಸೇರ್ಕೊಂಡಿದ್ದೀನಿ. ಹಾಗೆ ಅದು ಏನು ಅಂತೇಳ್ಬಿಟ್ಟು ನಾನು ಕಲಿತಾದ್ಮೇಲೆ ವೀಡಿಯೋ ಮಾಡಿ ಹಾಕ್ತೀನಿ. ಯಾಕಂದ್ರೆ ನಂಗೆ ತುಂಬ ದಿವಸದಿಂದ ಅದು ಒಂದು ಆಸೆ. ಹಾಗಾಗಿ ನಾನು ನೈಟಲ್ಲಿ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಲೇಬೇಕಾಗತ್ತೆ. ನಾನು ಡೇಯಲ್ಲಿ ಮಾಡೋವಂಥ ಕೆಲಸಗಳನ್ನು ರಾತ್ರಿ ಮಾಡಿಕೊಂಡ್ರೆ ನನಗೆ ಅದಕ್ಕೋಸ್ಕರ 1 ಗಂಟೆ ಟೈಮು ಉಳಿಯುತ್ತೆ. ನಾನು 1 ಗಂಟೆ ಕ್ಲಾಸಿಗೆ ಸೇರಿಕೊಂಡಿರೋದು. ಹಾಗಾಗಿ ಆ 1 ಗಂಟೆ ಟೈಮಿಗೋಸ್ಕರ ನಾನು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಲೇಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಏನು ಅಂತ ಹೇಳ್ಬಿಟ್ಟು ಇನ್ನು 1 ತಿಂಗಳು ಬಿಟ್ಬಿಟ್ಟು ನಾನು ಏನನ್ನು ಕಲಿತಾ ಇದ್ದೀನಿ, ಹೇಗೆ ನಾನು ಟೈಲರಿಂಗ್ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ನಾನು ವಿಡಿಯೋ ಹಾಕ್ತೀನಿ. ಹಾಗೆಯೇ ಇವತ್ತು ಇದು ನನ್ನ ರೇವತಿ ಕನ್ನಡ ಲಾಗ್ ಚಾನಲಲ್ಲಿ ಒಂದು ಒಳ್ಳೆ ಟಿಪ್ಸನ್ನು ನಿಮಗೆ ಹೇಳ್ತೀನಿ. ಏನು ಅಂತ ಹೇಳಿಬಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಎಂಡ್ವರೆಗೂ ನೋಡಿ ಅಂತ ಹೇಳ್ತೀನಿ. ಯಾಕಂದರೆ ನಾವು ಏನೇ ಕೆಲಸ ಮಾಡಿದ್ರೂ ಕೆಲಸ ನಮಗೆ ಕೈ ಹಿಡಿಬೇಕು. ಹಾಗೆ ನಾವು ಕೆಲಸ ಮಾಡಿರೋ ದುಡ್ಡು ನಮಗೆ ಒಳ್ಳೆಯದಕ್ಕೆ ಉಪಯೋಗ ಆಗಬೇಕು. ಅಂದರೆ ನಾವು ಏನೋ ಗೋಲ್ಡ್ ತಗೊತೀವೋ, ಮನೆ ತಗೊಳ್ತೀವೋ, ಜಾಗ ತಗೊಳ್ತೀವೋ, ಹಾಗೆ ಮಕ್ಕಳಿಗೆ ಎಜುಕೇಷನಿಗೆ ನಾವು ದುಡ್ಡನ್ನು ಇಟ್ಕೊಳ್ತೀವೋ ಅಂದರೆ ಅದಕ್ಕೆ ಉಳಿಬೇಕು. ಇನ್ನೇನೋ ನಾವು ಆರೋಗ್ಯ ಸಮಸ್ಯೆಗೆ ಖರ್ಚಾಯಿತು, ಹುಷಾರಿಲ್ದಿದ್ದಕ್ಕೆ ಖರ್ಚಾಯಿತು ಅಂದರೆ ನಾವು ಇಷ್ಟು ರಾತ್ರಿ ಹಗಲು ಕಷ್ಟಪಟ್ಟರು ಅದು ವೇಸ್ಟ್ ಆಗಿರುತ್ತೆ. ಇದಕ್ಕೆ ನೀವು ಏನು ಹೇಳ್ತೀರಾ? ಹಾಗಾಗಿ ನಾನು ಕೆಲವು ರೆಮಿಡಿನ ಈ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನು ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಹಾಗೆ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನಮ್ಮ RG ಟೈಲರಿಂಗ್ ಕ್ಲಾಸ್ಗೆ ಸಪೋರ್ಟ್ ಮಾಡಿದ್ರು ಅವರೆಲ್ಲರೂ ಸಹಿತ ನನ್ನ ಈ ಚಾನಲಿಗೂ ಸಹಿತ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನಾನು ರಾತ್ರಿ ಒಂದು 11-11:30 ತನಕ ಕಟ್ಟಿಂಗ್ ಎಲ್ಲ ಬ್ಲೌಸ್ಗಳು ಕಟ್ಟಿಂಗ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟೆ. ಸ್ವಲ್ಪ ಲೈನಿಂಗ್ ಥರ ಕೇಳಿದ್ದೆ ನಮ್ಮ ಮನೆಯವರಿಗೆ, ಅವರು ಮರ್ತಿದ್ರು. ನಾನು ಲೈನಿಂಗ್ಗಳಿರೋದನ್ನೆಲ್ಲದನ್ನು ಕಟ್ ಮಾಡಿ ಇಟ್ಟೆ. ಅವಳು ಬೆಳಗ್ಗೆ 10 ಗಂಟೆಗೆ ಬರ್ತಾಳೆ. ನನಗೆ ಬೆಳಗ್ಗೆ ಕಟ್ಟಿಂಗ್ ಮಾಡೋದಕ್ಕೆ ಆಗಲ್ಲ. ನಂಗೆ ನೈಟ್ ಆದರೆ ನನಗೆ ಒಂಥರ ಕೂಲಾಗಿರುತ್ತೆ ವಾತಾವರಣ, ಯಾರ್ದು ಡಿಸ್ಟರ್ಬೆನ್ಸ್ ಇರಲ್ವಲ್ಲ. ಹಾಗಾಗಿ ನಾನು ನೈಟಲ್ಲಿ ಸ್ವಲ್ಪ ಕಟ್ಟಿಂಗನ್ನು ಮಾಡ್ಕೊಂಡ್ಬಿಡ್ತೀನಿ. ಎಷ್ಟೇ ಬ್ಲೌಸ್ ಇದ್ದರೂ ಕಟ್ಟಿಂಗ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಮಹಿಳಾ ದಿನಾಚರಣೆಗೆ ನನಗೆ ಸ್ವಲ್ಪ ಬ್ಲೌಸ್ ಆರ್ಡರ್ಸ್ ಬಂದಿತ್ತು. ಹಾಗಾಗಿ ಅದನ್ನೆಲ್ಲ ಕಟ್ಟಿಂಗ್ ಮಾಡಿದೆ. ಹಾಗೆ ನಾನು ಟೈಲರಿಂಗ್ ಜೊತೆಗೆ ಇನ್ನೂ ಸ್ವಲ್ಪ ನಾನು ಏನೋ ಒಂದು ಕಲಿಬೇಕು ಅಂತ ಹೇಳಿ ಕಲಿತಾ ಇದ್ದೀನಿ. ಅದು ಏನಂತ ಹೇಳ್ಬಿಟ್ಟು ಈ 1 ತಿಂಗಳಾದಮೇಲೆ ನಾನು ಹಾಕ್ತೀನಿ. ಯಾಕಂದರೆ ನಾವು ಟೈಲರಿಂಗ್ ಕೆಲಸನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೇಬೇಕು ಫ್ರೆಂಡ್ಸ್. ಹಾಗೆಯೇ ಕಟ್ಟಿಂಗ್ ಎಲ್ಲ ಮುಗಿದ್ಮೇಲೆ ಕರೆಕ್ಟಾಗಿ ಇಟ್ಟ ಮೇಲೆ ನಾನು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಇತ್ತು, ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡಿಕೊಂಡೆ. ಅದನ್ನು ಸಹಿತ ಮಾಡಬೇಕು, ಮನೆ ಕೆಲಸನೂ ಸಹಿತ ಮಾಡಬೇಕು. ಮನೆಯಲ್ಲಿ ಎಲ್ಲ ಗಂಡು ಮಕ್ಕಳೇ 3 ಜನನೂ ಆಗಿರೋದ್ರಿಂದ ಇನ್ನು ನಾನು ಮನೆ ಕೆಲಸನ ನಾನೇ ಮಾಡಬೇಕು. ನೋಡಿ, ಇದು ಮಂಗಳವಾರ ಬೆಳಗ್ಗೆ. ಮಂಗಳವಾರ ಸ್ವಲ್ಪ ಮನೆ ಮುಂದ್ಗಡೆ ಸಗಣಿ ಎಲ್ಲ ಇತ್ತು, ಅದನ್ನೆಲ್ಲ ಬಳಿದೆ. ನೋಡಿ ಫ್ರೆಂಡ್ಸ್, ಮನೆ ಮುಂದ್ಗಡೆ ಸಗಣಿ ಬಳಿಯೋದ್ರಿಂದ ತುಂಬ ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ.
ಹಾಗೆಯೇ ನಮಗೆ ತುಂಬ ಮನೆ ಮುಂದೆ ರೋಡು ಆಗಿರೋದ್ರಿಂದ ತುಂಬ ವೆಹಿಕಲ್ಸ್ ಓಡಾಡೋದ್ರಿಂದ ನಾನು ಸಗಣಿಯನ್ನು ಬಳದ್ರೆ ಧೂಳು ಸಹಿತ ಒಳಗಡೆ ಬರೋದಿಲ್ಲ. ಹಾಗಾಗಿ ನನಗೇನೋ ಒಂದು ಖುಷಿ, ಸಗಣಿ ಬಳದಿರೋ ದಿವಸ ಏನೋ ಒಂದು ರೀತಿ ಹೊರಗಡೆ ಹೋದಾಗೆಲ್ಲ ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ, ಅಷ್ಟು ಚೆನ್ನಾಗಾಗ್ತಾ ಇರುತ್ತೆ. ಏನೋ ಒಂದು ನೀಟಾಗಿದೇನೋ ಅನ್ನೋ ಥರನೇ ಆಗುತ್ತೆ. ನೀವು ಎಷ್ಟೇ ಗಾರೆ ಮಾಡಿ ಇದ್ರೂ ಮನೆ ಎದುರುಗಡೆ ಸ್ವಲ್ಪ ಈ ರೀತಿ ಸಗಣಿಯನ್ನು ಬಳಿಯೋದಕ್ಕೆ ಜಾಗ ಇಟ್ಕೊಳ್ಳಿ. ನೋಡಿ, ಬೆಳಗ್ಗೆನೇ ನಾನು ಎಲ್ಲ ಕೆಲಸನೂ ಬೇಗ ಬೇಗ ಮಾಡ್ಕೊಳ್ತೀನಿ. ನನಗೆ ಕೆಲಸ ಮಾಡ್ತಾಯಿದ್ರೆ ನನಗೆ ಖುಷಿ. ಅದೇ ನಾನು ಸುಮ್ಮನೆ ಕೂತೆ ಎಲ್ಲಾದರೂ ನಾನು ಊರಿಗೆ ಹೋದೆ ಅವ್ರ ಮನೆಗೆ ಇವ್ರ ಮನೆಗೆ ಅಂದಾಗ ಅಲ್ಲಿ ಸುಮ್ಮನೆ ಕೂರಬೇಕು ಅಂದಾಗ ನನಗೊಂಥರ ನಿದ್ದೆ ಬಂದಂಗೆ ಆಗುತ್ತೆ. ಅದೇ ನಾವು ಇಡೀ ದಿನ ಕೆಲಸ ಮಾಡ್ತಾಯಿದ್ರೆ ಒಂದು ಆ್ಯಕ್ಟಿವ್ ಆಗಿರ್ತೀವಿ, ಬೇಡದೇ ಇರೋ ಯೋಚನೆಗಳು ಸಹಿತ ತಲೆಯಲ್ಲಿ ಬರೋದಿಲ್ಲ. ಫ್ರೆಂಡ್ಸ್, ನಾನು ಯಾವುದೇ ವಿಷಯ ಆದರೂ ಅಷ್ಟೇ ಅದನ್ನು ಹಿಡ್ಕೊಂಡು ಅದನ್ನೇ ದಿನ ಇಡೀ ಯೋಚನೆ ಮಾಡ್ತಾ ಇರಲ್ಲ. ನಂದು ಏನು ಮುಂದಿನ ಕೆಲಸ ಅನ್ನೋದನ್ನು ಮಾಡ್ತಾ ಹೋಗ್ತೀನಿ. ಸ್ವಲ್ಪನೇ ನಾನು ಅಂದರೆ ಯಾವತ್ತೂ ನಾನು ಏನೇ ಸಮಸ್ಯೆ ಇದ್ರೂ ಸಹಿತ ಕೆಲಸದಲ್ಲಿ ನನಗದು ಹೋಗುತ್ತೆ. ಯಾಕಂದರೆ ಅದನ್ನೇ ಯೋಚನೆ ಮಾಡ್ತಾ ಕೂತ್ರೆ ಆ ಸಮಸ್ಯೆ ಬಗೆಹರಿಯೋದಿಲ್ಲ. ಹಾಗಾಗಿ ನಾನು ಯಾವುದನ್ನು ಸಹಿತ ಡೀಪಾಗಿ ಥಿಂಕ್ ಮಾಡೋದಕ್ಕೆ ಹೋಗೋದಿಲ್ಲ. ನಾನು ಕೆಲಸದ ಮೇಲೆ ಗಮನ ಕೊಟ್ಬಿಟ್ಟು ಕೆಲಸ ಮಾಡ್ತೀನಿ. ನೋಡಿ, ನಾವು ಟೈಲರ್ಸ್ಗಳಿಗೆ ಇದ್ದರೆ ಫುಲ್ ಕೆಲಸ ಒಂಥರ ಟಾಸ್ಕ್ ಇದ್ದಂಗೆ ಇರುತ್ತೆ. ನಾನು ಯಾವಾಗ ಟೈಲರಿಂಗ್ ಕೆಲಸ ಕಲ್ತನೋ ಅವಾಗಿಂದ ನಮಗೊಂಥರ ಟಾಸ್ಕ್. ಈಗ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಬಂದೆ, ಈಗ ಏನು ತಿಂಡಿ ಮಾಡೋದು ಅನ್ನೋದೇ ಸಮಸ್ಯೆ ಆಗಿಬಿಟ್ಟಿದೆ. ಇನ್ನೇನು ದೋಸೆಗೆ ನೆನೆಸ್ಬೇಕು ಅಂದ್ಕೊಂಡೆ, ದೋಸೆಗೆ ನೆನ್ಸಕ್ಕೆ ಮರ್ತೇ ಹೋಯ್ತು. ಅಂದರೆ ಯಾಸ್ಮಿನ್ ಬರೋದ್ರೊಳಗೆ ನನಗೆ ಇಲ್ಲಿ ಏನೇನು ಕೆಲಸ ಇರುತ್ತೆ ಎಲ್ಲ ಮಾಡ್ಕೊಂಡ್ಬಿಡ್ಬೇಕು. ಅವಳು ಬಂದ್ರ ಮೇಲಂತೂ ಏನೂ ಕೆಲಸ ಮಾಡೋಕ್ಕಾಗಲ್ಲ. ಈಗೆಲ್ಲ ಅಡುಗೆ ಮನೆ ಫುಲ್ಲು ಟೋಟಲಿ ಕ್ಲೀನ್ ಇದೆ. ಅಡುಗೆ ಮನೆ ಬಂದ ತಕ್ಷಣ ಏನು ತಿಂಡಿ ಮಾಡೋದು ಅನ್ನೋದಷ್ಟೇ. ಅದನ್ನು ಹಿಂದಿನ ದಿವಸನೇ ರೆಡಿ ಮಾಡಿ ಇಟ್ಕೊಂಡ್ರೆ ಅದು ಟೆನ್ಷನ್ ಫ್ರೀ ಆಗಿಬಿಡ್ತೀವಿ. ಆದರೆ ಎಂತ ಮಾಡೋದು, ನಾನು ನಿನ್ನೆ ರೆಡಿನೇ ಮಾಡಿಲ್ಲ. ಸ್ವಲ್ಪ ಬೇರೆ ಬೇರೆ ಕೆಲಸಗಳಿದ್ವು, ಅದರಿಂದ ಅಡುಗೆ ಮನೇಲಿ ಎಂಥದ್ದು ರೆಡಿ ಮಾಡ್ಕೊಳಕ್ಕಾಗಿಲ್ಲ. ಅಂದರೆ ತಿಂಡಿಗೆ ಇವಾಗ ಬೆಳಗ್ಗೆ ತಿಂಡಿಗೆ ಏನೂ ರೆಡಿ ಮಾಡ್ಕೊಂಡಿಲ್ಲ. ಈಗ ಏನಾದರೂ ಬೇಗ ಬೇಗ ಮಾಡಿಬಿಟ್ಟು ಯಾಸ್ಮಿನ್ ಬರೋದ್ರೊಳಗೆ ನಾನು ಕರೆಕ್ಟಾಗಿ ಸ್ನಾನ ಪೂಜೆ ಎಲ್ಲದೂ ಆಗ್ಬಿಟ್ಟು ರೆಡಿ ಇರಬೇಕು. ಒಂದೊಂದು ದಿವಸ ಎಷ್ಟೇ ಸ್ಪೀಡ್ ಮಾಡಿದ್ರೂ ಯಾಸ್ಮಿನ್ ಬರೋಷ್ಟೊತ್ತಿಗೆ ಕೆಲಸ ಆಗಲ್ಲ. ಫ್ರೆಂಡ್ಸ್, ನಾವು ಟೈಲರ್ಸ್ ಅಂದರೆ ನಮಗೆ ಪ್ರತಿದಿನ ಒಂಥರ ಏನು ಯಾವ ಟೈಮಿಗೆ ಕಸ್ಟಮರ್ ಬರ್ತಾರೆ, ಯಾವ ಟೈಮಿಗೆ ಹೋಗ್ತಾರೆ, ಅದು ಏನು ಗೊತ್ತಾಗಲ್ಲ. ಅದು ಮನೆ ಟೈಲರಿಂಗ್ ಮಾಡ್ತೀವಿ ಅಂದರೆ ಕಸ್ಟಮರ್ ಯಾವ ಟೈಮಿಗೆ ಬಂದ್ರೂ ನಾವು ಅವರಿಗೆ ಕೆಲಸ ಮಾಡಿ ಕೊಡಬೇಕಾಗತ್ತೆ, ಬಟ್ಟೆ ಹೊಲ್ದಿರೋದು ಕೊಡಬೇಕಾಗತ್ತೆ, ಇಲ್ಲ ಬಟ್ಟೆ ಕೊಡೋದಕ್ಕೆ ಬಂದಿರ್ತಾರೆ. ಹಾಗಾಗಿ ಈಗ ಬೆಳಗ್ಗೆ ನಾನು ಎದ್ದಾಗ 6 ಗಂಟೆಗೆ ಎದ್ದಾಗ ಒಂದು ಲೋಟ ಬಿಸಿನೀರು ಕುಡಿದಿದ್ದೆ. ಇಷ್ಟು ತನಕ ಏನೂ ಕುಡಿದಿಲ್ಲ, ತುಂಬ ನಿದ್ದೆ ಬಿಟ್ಟಿರ್ತೀವಲ್ಲ. ಒಂದು ಹಾಫ್ ಟೀ ಕುಡಿದು ಮತ್ತೆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಎಲ್ಲ ಅಡುಗೆ ಮನೆ ಫುಲ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪಟ ಪಟ ತಿಂಡಿ ಮಾಡಿ ಕೊಟ್ಬಿಟ್ಟು ನೆಕ್ಸ್ಟು ಬಟ್ಟೆ ಹೇಗೆ ಹೋಗುತ್ತೆ ಈ ವ್ಲಾಗು ಅಂತ ಹೇಳ್ಬಿಟ್ಟು ಎಲ್ಲೂ ಸ್ಕಿಪ್ ಮಾಡಿದಿರೋಂಗೆ ನೋಡಿ. ಪಾತ್ರೆ ಎಲ್ಲ ರಾತ್ರಿಯೇ ವಾಶ್ ಮಾಡಿಬಿಟ್ಟು ಮಲ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಗ್ಯಾಸನ್ನೆಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ನೀರು ಕುಡಿದ್ಬಿಟ್ಟು ನಾನು ಹೊರಗಡೆ ಹೋಗಿ ಬಾಗಿಲೆಲ್ಲ ತೊಳೆದ್ಬಿಟ್ಟು ಬಂದೆ. ಈಗ ಒಂದು ಸ್ವಲ್ಪ ಟೀ ಮಾಡೋಣ ಅಂದ್ಬಿಟ್ಟು ಟೀ ಮಾಡಿಟ್ರೆ ನಮ್ಮನೆಯವರು ಬೇಗ 8 ಗಂಟೆಗೆ ಡ್ಯೂಟಿ ಹೋಗೋದ್ರಿಂದ ಅವರು ಟೀ ಕೇಳ್ತಾರೆ. ನನಗೂ ಸ್ವಲ್ಪ ನಿದ್ದೆನ ಬಿಟ್ಬಿಟ್ಟು ಕೆಲಸ ಮಾಡಿರ್ತೀವಲ್ಲ, ಸ್ವಲ್ಪ ಟೀ ಕುಡಿದ್ರೆ ಕರೆಕ್ಟ್ ಆಗುತ್ತೆ. ಜಾಸ್ತಿ ನಾನು ಟೀ ಏನು ಕುಡಿಯೋಲ್ಲ ಫ್ರೆಂಡ್ಸ್, ಬೆಳಗ್ಗೆ ಒಂದು ಸತಿ ಕುಡಿದ್ರೆ ಮತ್ತೆ ಇನ್ನು ಸಂಜೆ. ಯಾಕಂದರೆ ಒಂದು ಟೀ ಕುಡಿದ್ರೆ ನಂಗೆ ಮೊದಲಿಂದನೂ ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ. ಒಂದು ರೀತಿ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋ ಥರ ಇದೆ. ನೀವೆಲ್ಲ ಯಾವ ರೀತಿ ಅಂತೇಳಿ ಟೀ ಬಿಡಬೇಕು ಅಂತೇಳಿ ತುಂಬಾ ಟ್ರೈ ಮಾಡಿದೆ, ಆದರೆ ಆಗಲಿಲ್ಲ. ತುಂಬ ಕೆಲಸನ ಮಾಡಿದಾಗ ಟೀ ಬೇಕು ಅನಿಸುತ್ತೆ. ಜಾಸ್ತಿ ಏನೂ ಕುಡಿಯೋಲ್ಲ ನಾನು, ಸ್ವಲ್ಪ ಟೀ ಕುಡಿತೀನಿ ಅಷ್ಟೇ. ನೋಡಿ, ಚಿತ್ರಾನ್ನ ಮಾಡೋಣ ಇವತ್ತು, ಸ್ವಲ್ಪ ಜಾಸ್ತಿ ಕೆಲಸ ಇರೋದ್ರಿಂದ ಚಿತ್ರಾನ್ನ ಮಾಡೋಣ ಅಂತೇಳಿ ಇಟ್ಟೆ. ಚಿತ್ರಾನ್ನ ರೆಡಿ ಮಾಡೋಕ್ಕೆ ಇಟ್ಬಿಟ್ಟು ಕಸ ಹೊಡೆದು ನೆಲ ಒರೆಸಿ ಟೈಲರಿಂಗ್ ರೂಮ್ ಫುಲ್ಲು ಬಟ್ಟೆ ಫ್ರೆಂಡ್ಸ್ ಹೊಲ್ದಿರೋದು. ನಾನು ನೈಟಲ್ಲೇನು ಗುಡ್ಸೋಕೆ ಹೋಗೋದಿಲ್ಲ, ಬೆಳಗ್ಗೆನೇ ನೀಟಾಗಿ ಗುಡಿಸಿರ್ತೀನಿ. ನೀವು ಕೆಲಸ ಮಾಡೋ ಟೈಲರಿಂಗ್ ರೂಮ್ ಮಾತ್ರ ತುಂಬ ನೀಟಾಗಿ ಇಟ್ಕೊಳ್ಳಿ, ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಹಾಗೆ ನೋಡಿ, ಮನೆ ಈ ದೊಡ್ಡದಿದೆ, ಅದಿಷ್ಟನ್ನು ಗುಡಿಸ್ಬಿಟ್ಟು ನೀಟಾಗಿ ನಾನು ಒರೆಸ್ತೀನಿ. ಪ್ರತಿದಿನ ನಾನು ಎಷ್ಟೇ ಕೆಲಸ ಇದ್ರೂ ಗುಡಿಸ್ಬಿಟ್ಟು ನಾನು ನೆಲ ಒರೆಸೋದಂತೂ ಮರೆಯೋದಿಲ್ಲ. ನೀಟಾಗಿದ್ದಷ್ಟು ನನಗೆ ಕೆಲಸ ಮಾಡಬೇಕು ಅಂತ ಹೇಳಿ ಇಂಟ್ರೆಸ್ಟ್ ಬರುತ್ತೆ. ನನಗೆ ಇದ್ದಿದ್ದಲ್ಲೆಲ್ಲ ಬಟ್ಟೆ ಅಲ್ಲೆಲ್ಲ ಒಂದು ರೀತಿ ಚೆನ್ನಾಗಿ ಇಟ್ಕೊಂಡಿಲ್ಲ, ಮೆಸ್ಸಿ ಮೆಸ್ಸಿ ಆಗಿರುತ್ತೋ ಅಂದರೆ ನನಗೆ ಯಾವ ಕೆಲಸ ಸಹಿತ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ನೋಡಿ, ನನ್ನ ಮಗ ಶಾಲೆ ಹೋಗೋ ಗಡಿ ಬಿಡಿಯಲ್ಲಿ ಚಿತ್ರಾನ್ನ ಹಾಕೊಂಡು ತಿಂದುಬಿಟ್ಟು ಹಾಗೇನೆ ಬಾಯಿ ತೆಗೆದ್ಬಿಟ್ಟು ಇಟ್ಟೋಗಿದ್ದಾನೆ. ನಾನು ಮುಚ್ಚಿಟ್ಟು ಹಾಗೆಲ್ಲ ಗಂಡು ಮಕ್ಕಳು ಏನು ಕೆಲಸ ಮಾಡೋದಿಲ್ಲ, ಇದೇ ರೀತಿ ಮಾಡ್ತಾ ಇರ್ತಾರೆ. ಇಲ್ಲ, ಮನೆ ಕೆಲಸ ಎಲ್ಲ ಮುಗಿಸ್ದೆ. ಆದರೆ ಇವತ್ತೊಂದು ಟಿಪ್ಸ್ ಹೇಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಏನು ಟಿಪ್ಸ್ ಅಂದ್ರೆ ನೋಡಿ, ತುಂಬ ರಾತ್ರಿ ತುಂಬ ಕೆಲಸ ಮಾಡ್ತೀನಲ್ಲ, ಕಣ್ಣೆಲ್ಲ ಹೇಗಾಗಿದೆ ಅಂತೇಳಿ. ನಮ್ಮ ಟೈಲರ್ ಕೆಲಸ ಅಂತಾನೆ ಅಲ್ಲ, ಯಾವ ಕೆಲಸ ಆದರೂ ನಾವು ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ನಮ್ಗೆ ಅದರಲ್ಲಿ ಸಕ್ಸಸ್ ಸಿಗುತ್ತೆ. ಅಂದರೆ ಹಾರ್ಡ್ ವರ್ಕ್ ಮಾಡಲೇಬೇಕು. ಇಲ್ಲ ಅಂತ ನಾವು ಫಸ್ಟ್ ಸ್ಟಾರ್ಟಿಂಗು ತುಂಬ ಹಾರ್ಡ್ ವರ್ಕ್ ಮಾಡಿ ಅದರೊಂದು ಸಕ್ಸಸ್ ಆದ್ವಿ ಅಂದರೆ ಆಮೇಲೆ ಸ್ವಲ್ಪ ನೀವು ಅಷ್ಟೊಂದು ಹಾರ್ಡ್ ವರ್ಕ್ ಬೇಕಾಗಿಲ್ಲ. ನಾವು ಫಸ್ಟ್ ಒಂದು ಸಕ್ಸಸ್ ಕಾಣಬೇಕು ಅಂದರೆ ತುಂಬ ಹಾರ್ಡ್ ವರ್ಕ್ ಅನ್ನೋದು ಬೇಕಾಗತ್ತೆ.
ಫ್ರೆಂಡ್ಸ್, ಈ ಲಾಗ್ ಜೊತೆಗೆ ನಿಮಗೆಲ್ಲ ಒಂದು ಟಿಪ್ಸ್ ಹೇಳ್ತೀನಿ. ಏನಂತಂದರೆ, ಮನೇಲಿ ಹೆಣ್ಮಕ್ಳು ಈ ಟಿಪ್ಸನ್ನು ಫಾಲೋ ಮಾಡಬೇಕು. ಯಾರು ಹಾಗೆ ಇದ್ರೂ ನೀವು ಖಂಡಿತವಾಗ್ಲೂ ಈ ಟಿಪ್ಸನ್ನು ಫಾಲೋ ಮಾಡಿ. ಏನಾದರೂ ನಿಮಗೆ ದುಡ್ಡಿನ ಸಮಸ್ಯೆ ಇದ್ದರೆ ತುಂಬ ಚೆನ್ನಾಗಿ ಆಗುತ್ತೆ. ಏನು ಅಂತಂದರೆ, ನಾವು ನೀರಲ್ಲಿ ಒಂದು ಟಿಪ್ಸ್, ನೀರು ಸುಮ್ಮನೆ ಅಂದರೆ ನಲ್ಲಿ ಆನ್ ಮಾಡಿಡೋದು, ಅಂದರೆ ನಲ್ಲಿ ಸರಿ ಇಲ್ಲದೆ ಅಂದರೆ ದಿನ ಇಡೀ ಹನಿ 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 ಥರ ಬೀಳ್ತಾ ಇರೋದು, ಇದು ಸಹಿತ ವೇಸ್ಟ್. ಇದರಿಂದನೂ ಸಹಿತ ಕೈಯಲ್ಲಿ ದುಡ್ಡಿನ ಸಮಸ್ಯೆ ಅಂದರೆ ದುಡ್ಡು ನಿಲ್ಲೋದಿಲ್ಲ. ಆಮೇಲೆ ತುಂಬ ಏನಕ್ಕಾದರೂ ವೇಸ್ಟ್ ಖರ್ಚು ಆಗ್ತಾನೆ ಇರುತ್ತೆ. ಮತ್ತು ನೀವು ಒಂದು ಟಿಪ್ಸನ್ನು ಫಾಲೋ ಮಾಡಿ. ಏನಂತಂದರೆ, ವಾಶ್ರೂಮಲ್ಲಿ ಆಗಿರ್ಬೋದು, ಬಾತ್ರೂಮಲ್ಲಿ ಆಗಿರ್ಬೋದು, ಮತ್ತು ಅಡುಗೆ ಮನೇಲಾಗಿರ್ಬೋದು, ಯಾವಾಗಲೂ ನೀರು ಫುಲ್ ಇಟ್ಟಿರಿ. ಯಾಕಂದರೆ ಖಾಲಿ ಮಾಡಿಡಬೇಡಿ. ಒಬ್ಬೊಬ್ಬರು ಮನೇಲಿ ಈಗ ವಾಶ್ರೂಮಿಗೆ ಹೋಗಿ ಬರುವಾಗ ಟಬ್ಬಲ್ಲಿ ನೀರನ್ನು ಖಾಲಿ ಮಾಡಿ ಅಂದರೆ ತೊಳೆದ್ಬಿಟ್ಟು ಕೌಂಚಿ ಬರೋವಂಥದ್ದನ್ನು ರೂಢಿ ಮಾಡ್ಕೊಂಡಿರ್ತಾರೆ. ಆ ರೀತಿ ತಪ್ಪನ್ನು ಯಾವತ್ತೂ ಮಾಡಬೇಡಿ. ಯಾಕಂದರೆ ನೀವು ಸ್ನಾನ ಮಾಡಿ ಮುಗಿಸಿ ಬರುವಾಗ ನೀವು ಟಬ್ ಫುಲ್ಲು ನೀರು ತುಂಬಿಸಿ ಫಿಲ್ ಮಾಡಿಟ್ಟು ಬನ್ನಿ. ಹಾಗೆ ಬಾತ್ರೂಮಲ್ಲೂ ಅಷ್ಟೇ ಫಿಲ್ ಮಾಡಿಡಿ. ಚಿಕ್ಕ ಚಿಕ್ಕ ಬಕೆಟನ್ನೇ ಇಟ್ಕೊಳ್ಳಿ. ದೊಡ್ಡದು ಟಬ್ಬನ್ನೆಲ್ಲ ಇಟ್ಕೊಂಡಾಗ ಅದ್ರ ಫುಲ್ ಮಾಡಿ ನೀರು ವೇಸ್ಟ್ ಮಾಡಬೇಡಿ. ನೀವು ಸ್ನಾನಕ್ಕೆ ಒಂದು ಚಿಕ್ಕ ಟಬ್ಬನ್ನೇ ಇಟ್ಕೊಂಡು ಎಲ್ಲರದು ಸ್ನಾನ ಆದಮೇಲೆ ಫುಲ್ ಮಾಡಿ ಇಡಿ. ಇಲ್ಲ ಅಂತಂದರೆ ನೀವು ಈಗ ಸ್ನಾನ ಮಾಡಿ ಬರುವವರು ಮತ್ತೆ ನೆಕ್ಸ್ಟ್, ಹಾಗಾಗಿ ಲಾಸ್ಟ್ ಎಲ್ಲರದು ಸ್ನಾನ ಮುಗಿದ್ಮೇಲೆ ಫುಲ್ ಮಾಡಿಡಿ. ಈ ರೆಮಿಡಿನ ನೀವು 1 ವಾರ ಫಾಲೋ ಮಾಡಿ. ನಿಮಗೆ ಹೇಗೆ ಒಂದು ಡಿಫ್ರೆನ್ಸ್ ಗೊತ್ತಾಗುತ್ತೆ, ಅಂದರೆ ಬದಲಾವಣೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ತುಂಬ ತಿಂಗಳಿಂದ ಈ ಟಿಪ್ಸನ್ನು ಫಾಲೋ ಮಾಡ್ತಾ ಇದ್ದೀನಿ. ಅಂದರೆ ವಾಶ್ರೂಮ್ ಎಲ್ಲರದು ಸ್ನಾನ ಆದ ತಕ್ಷಣ ಒಂದ್ಸರಿ ನಾನು ಹೋಗ್ಬಿಟ್ಟು ಫಿಲ್ ಮಾಡಿ ಬರ್ತೀನಿ. ಯಾಕಂದರೆ ಬಾತ್ರೂಮ್ ಆಗಿರ್ಬೋದು, ವಾಶ್ರೂಮ್ ಆಗಿರ್ಬೋದು, ಮತ್ತು ಅಡುಗೆ ಮನೇಲಾಗಿರ್ಬೋದು. ಅಡುಗೆ ಮನೇಲಿ ನೀವು ರಾತ್ರಿ ಮಲಗೋ ಟೈಮಲ್ಲಿ ಕುಡಿಯೋ ನೀರು ಡ್ರಮ್ ಇರುತ್ತಲ್ವ, ಅಂದರೆ ಈಗೆಲ್ಲ ನೀವು ಅಡುಗೆ ಮನೆಯಲ್ಲಿ ಒಂದು ಚಿಕ್ಕ ಕುಡಿಯೋ ನೀರಿನ ಡ್ರಮ್ ಆದರೂ ಫುಲ್ ಮಾಡಿ ಇಟ್ಟಿರಿ. ಯಾಕಂದರೆ ಯಾವಾಗಲೂ ಖಾಲಿ ಇರಬಾರ್ದು. ಈಗೆಲ್ಲ ನೀರು ಫಿಲ್ಟ್ರ್ ಅಂತ ಹೇಳಿ ಮಾಡ್ಕೊಳ್ತಾರೆ, ಅಕ್ವಾಗಾರ್ಡ್ ಎಲ್ಲ ಇಟ್ಕೊಳ್ತಾರಲ್ಲ, ಆದರೂ ಸಹಿತ ನೀವೊಂದು ಚಿಕ್ಕ ಡ್ರಮ್ಮಲ್ಲಿ ನೀರನ್ನು ತುಂಬಿಸಿ ಇಟ್ಕೊಳ್ಳಿ. ಬಿಸಿನೀರು ಮಾಡಿ ಫುಲ್ ಮಾಡಿ ಇಟ್ಕೊಂಡ್ರು ಪರವಾಗಿಲ್ಲ. ಇಲ್ಲಾಂದರೆ ತಣ್ಣೀರಲ್ಲೇ ಇನ್ನೊಂದು ಡ್ರಮ್ಮು ನೀವು ಫುಲ್ ಮಾಡಿ ಇಟ್ಕೊಂಡ್ರೊಡಿಲ್ಲ. ದೊಡ್ಡ ಡ್ರಮ್, ನಾವೀಗ ಅಕ್ವಾಗಾರ್ಡಲ್ಲಿ ನೀರು ಕುಡಿತೀವಿ, ಫಿಲ್ಟ್ರಲ್ಲಿ ಇಟ್ಕೊಳ್ತೀವಿ ಅಂತ ಅನ್ನೋರು ಒಂದು ಡ್ರಮ್ಮಲ್ಲಿ ನೀವು ಯಾವಾಗಲೂ ತುಂಬಿಡಿ. ಅಡುಗೆ ಮನೆಯಲ್ಲಿ ಯಾವಾಗಲೂ ನೀರು ತುಂಬಿರಬೇಕು. ಹಾಗೆ ವಾಶ್ರೂಮಲ್ಲೂ ಅಷ್ಟೇ ಬಕೆಟ್ ಫಿಲ್ ಮಾಡಿಡಿ. ಎಲ್ಲದೂ ಸ್ನಾನ ಆಗಿ ಮುಗಿದ್ರ ಮೇಲೆ ಒಂದ್ಸರಿ ಫಿಲ್ ಮಾಡಿ ವಾಶ್ರೂಮಲ್ಲಿ ಆಗಿರ್ಬೋದು ಮತ್ತು ಬಾತ್ರೂಮಲ್ಲಿ ಆಗಿರ್ಬೋದು ಇಟ್ಟಿರಿ. ಮತ್ತು ಮನೆ ಎದುರುಗಡೆ ನೀವು ಖಾಲಿ ಕೊಡಪಾರಾಗಿರ್ಬೋದು, ಖಾಲಿ ಬಕೆಟ್ ಆಗಿರ್ಬೋದು ಯಾವತ್ತೂ ಇಡ್ಬಿಡಿ. ಫುಲ್ ಮಾಡಿ ಇಡಿ. ಇದರಿಂದನೂ ಸಹಿತ ನಿಮಗೆ ದುಡ್ಡಿನ ಸಮಸ್ಯೆ ಆಗಿರ್ಬೋದು, ಮತ್ತು ಏನೇ ಸಮಸ್ಯೆ ಇದ್ರೂ ಹೋಗುತ್ತೆ. ಯಾಕಂದರೆ ನೀರು ಅಷ್ಟು ಇಂಪಾರ್ಟೆಂಟ್ ಇದೆ. ನಾವು ದಿನನಿತ್ಯ ಬಳಸ್ತಾ ಇರ್ತೀವಿ. ಸುಮ್ಮನೆ ಒಬ್ಬರು ವೇಸ್ಟ್ ಮಾಡೋದು. ಎಷ್ಟು ನೀರು ವೇಸ್ಟ್ ಮಾಡ್ತಾರೆ ಅಂದರೆ, ಈ ಕಡೆ ಬಟ್ಟೆ ತೊಳೆದಿರ್ತಾರೆ ಅಂದರೆ ಈ ಕಡೆ ಸುಮ್ಮನೆ ಆನ್ ಮಾಡಿ ಇಟ್ಕೊಳ್ಳೋದು, ಪಾತ್ರೆ ತೊಳೆದಿರ್ತಾರೆ ಅಂದರೆ ಈ ಕಡೆ ಸುಮ್ಮನೆ ಆನ್ ಮಾಡಿ ಇಟ್ಕೊಳ್ಳೋದು ಮಾಡ್ತಿರ್ತಾರೆ. ಆ ರೀತಿ ಮಾಡಬೇಡಿ. ನೀರಲ್ಲಿ ನೀವು ಇದೊಂದು ರೆಮಿಡಿ ಮಾಡಿ ನೋಡಿ. ಹಾಗೆ ವಾಶ್ರೂಮ್ ಕ್ಲೀನಿಂಗ್ ವಾರಕ್ಕೆ 2 ಸರಿ ಆದರೂ ಮಾಡ್ಕೊಳ್ಳಿ. ಯಾಕಂದರೆ ಹೇಳ್ತಾ ಇದ್ರು ಹಳಬ್ರು, ಅಂದರೆ ವಾಶ್ರೂಮ್ ಅಂದರೆ ಬಾತ್ರೂಮ್ ಅವೆಲ್ಲ ಕ್ಲೀನ್ ಇಲ್ಲದೆ ಇದ್ದರೆ ಅವ್ರು ಎಷ್ಟು ಕ್ಲೀನ್ ಇದ್ದಾರೆ ಅಂತೇಳಿ ಅದರಲ್ಲಿ ಗೊತ್ತಾಗುತ್ತಂತೆ. ನಾನು ಯಾವಾಗೆಲ್ಲ ತಲೆ ಸ್ನಾನ ಮಾಡ್ತೀನೋ ಅವಾಗೆಲ್ಲ ವಾಶ್ರೂಮನ್ನ ವಾಶ್ ಮಾಡಿಬಿಟ್ಟೆ ನಾನು ತಲೆ ಸ್ನಾನ ಮಾಡೋದು. ನನಗೆ ವಾಶ್ರೂಮ್ ಅಂತೂ ತುಂಬ ಕ್ಲೀನಾಗಿರಬೇಕು, ನೀಟಾಗಿರಬೇಕು. ಹಾಗಾಗಿ ನಾನು ವಾರಕ್ಕೆ ಎಷ್ಟು ಸಲ ತಲೆ ಸ್ನಾನ ಮಾಡ್ತೀನೋ ಅಷ್ಟು ಸಲಿನೂ ವಾಶ್ರೂಮ್ನ ಕ್ಲೀನಾಗಿ ಇಟ್ಕೊಳ್ತೀನಿ. ವಾಶ್ರೂಮ್ ಕ್ಲೀನ್ ಇಲ್ದಿದ್ರೇನು ಸಹಿತ ದುಡ್ಡಿನ ಸಮಸ್ಯೆ ಬಂದೇ ಬರುತ್ತೆ, ಆರೋಗ್ಯ ಸಮಸ್ಯೆ ಬಂದೇ ಬರುತ್ತೆ, ಮತ್ತು ಮನೆಯಲ್ಲಿ ಕಿರಿಕಿರಿ ಜಗಳ ಆಗ್ತಾ ಇರುತ್ತೆ. ನಾವು ವಾಶ್ರೂಮ್ ನೋಡಿಬಿಟ್ಟು ಇವ್ರು ಎಷ್ಟು ಕ್ಲೀನ್ ಇದ್ದಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಬೋದು. ಹಾಗಾಗಿ ವಾರಕ್ಕೆ ಒಂದು 2 ಸರಿ ಆದರೂ ವಾಶ್ರೂಮನ್ನು ಕ್ಲೀನ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನನಗಂತೂ ಕೆಲವು ಕಡೆ ಹೋದಾಗ ಅದೆಷ್ಟು ನೀಟಾಗಿ ಇಟ್ಟಿರ್ತಾರೆ, ಎಷ್ಟು ಖುಷಿ ಆಗುತ್ತೆ. ಇನ್ನು ಕೆಲವು ಕಡೆ ಹೋದಾಗ ಅದೆಷ್ಟು ಗಲೀಜಾಗಿ ಇಟ್ಕೊಂಡಿರ್ತಾರೆ. ಆ ಥರ ಮಾಡ್ಕೊಂಡ್ರೆ ನಿಜವಾಗ್ಲೂ ಅವ್ರಿಗೆ ಒಂಥರ ದರಿದ್ರ ಅನ್ನೋದು ಬಂದ್ಬಿಡತ್ತೆ. ಹಾಗೆ ನಾನು ವಿಡಿಯೋದಲ್ಲಿ ತೋರಿಸ್ದೆ ಸಗಣಿ ಬಳಿಯೋದು. ಫ್ರೆಂಡ್ಸ್, ನೀವು ಎಷ್ಟೇ ಜಾಗ ಗಾರೆ ಮಾಡಿ ಇಟ್ಕೊಂಡ್ರು ಸ್ವಲ್ಪ ಜಾಗಕ್ಕಾದರೂ ಸಗಣಿ ಬಳಿಯೋ ರೀತಿ ಇಟ್ಕೊಳ್ಳಿ. ಯಾಕಂದರೆ ಆ ಸಗಣಿ ಅಂದರೆ ಬಳದಿರ್ತೀವಲ್ಲ, ಗೋವಿನ ಸಗಣಿ, ಅದನ್ನು ಮೆಟ್ಕೊಂಡು ಒಳಗೆ ಬಂದಾಗ, ಯಾರೇ ನಮ್ಮ ಮನೆ ಒಳಗೂ ಮೆಟ್ಕೊಂಡು ಬಂದಾಗ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಆಗತ್ತೆ. ನೆಗೆಟಿವ್ ನಮ್ಮ ಮನೆ ಒಳಗೆ ಬರೋದಿಲ್ಲ. ಅಷ್ಟು ಪವರ್ ಇದೆ. ನಿಮಗೆ ಎಷ್ಟು ಜಾಗದಲ್ಲಿ ನೀವು ಗಾರೆ ಮಾಡಿದ್ರು ಒಂದು ಸ್ವಲ್ಪನಾದರೂ ಸಗಣಿ ಬಳಿಯುವಂಥ ಜಾಗನ ಇಟ್ಕೊಂಡಿರಿ. ಇದು ಸಹಿತ ನಮ್ಮ ಮನೆ ಅಭಿವೃದ್ಧಿಗೂ ಸಹಿತ ಒಂದು ಕಾರಣ ಆಗುತ್ತೆ. ಹೀಗೆ ಇವತ್ತು ನಾನು ಈ ನೀರಿನ ರೆಮಿಡಿ ಹೇಳಿದೆ ಅಲ್ವಾ, ಅದನ್ನು ನೀವೆಲ್ಲ ಫಾಲೋ ಮಾಡಿ. ಹಾಗೆ ಬರ್ತಾ ಇರೋದು ಬೇಸಿಗೆ, ಎಲ್ಲರೂ ಚೆನ್ನಾಗಿ ನೀರು ಕುಡೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಹೊಸಬ್ರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ರೆಮಿಡಿನ ನಾನು ಹೇಳ್ತಾ ಇರ್ತೀನಿ. ಆದರೆ ನಾನು ನೀರಿನ ರೆಮಿಡಿ ಹೇಳಿದ್ನಲ್ಲ, ಫಿಲ್ ಮಾಡಿಡೋದು, ಯಾವಾಗ ವಾಶ್ರೂಮಲ್ಲಿ ಬಾತ್ರೂಮಲ್ಲಿ ಫಿಲ್ ಮಾಡಿಡಿ. ಒಂದು ವಾರ ನೀವು ಟ್ರೈ ಮಾಡಿ ಹೇಗೆ ನಿಮಗೆ ಒಂದು ವರ್ಕ್ ಆಗುತ್ತೆ ಅಂತ ನೋಡಿ. ಹಾಗೆ
ನೀವು ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್.